ವಿಶಾಲವಾಗಿರ್ತಕ್ಕಂಥ ನಮ್ಮ ಭಾರತ ದೇಶ ಒಂದು ರಾಷ್ಟ್ರೀಯ ಭಾವೈಕ್ಯತೆಯಿಂದ ಎಲ್ಲರೂ ಬದುಕಬೇಕನ್ನಬೇಕಾದರೆ ಒಂದು ಸೂತ್ರ, ಒಂದು ಮಾರ್ಗದರ್ಶನ, ಒಂದು ಪಂಚಿಕೆ ನಮಗೆ ಬೇಕಾಗಿತ್ತು. ಯಾಕಂದರೆ ಯಾವುದೇ ಒಂದು ಸೂತ್ರ ಅಥವಾ ಒಂದು ವಿಧಿವಿಧಾನಗಳು ಇದ್ದರೆ ಮಾತ್ರ ಒಂದು ಜೀವನ ಆಗಲಿ, ಒಂದು ರಾಷ್ಟ್ರ ಆಗಲಿ ಸುಸೂತ್ರವಾಗಿ ನಡೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ನಮಗೆ ಸಂವಿಧಾನದ ಅವಶ್ಯಕತೆ ಇತ್ತು. ಆವಾಗ ಬಾಬು ರಾಜೇಂದ್ರ ಪ್ರಸಾದ್ ಅವರು, ಆಮೇಲೆ ಸಾಕಷ್ಟು ಜನ ಆ ಒಂದು ಸಂವಿಧಾನ ಕರಡು ಸಮಿತಿಯಲ್ಲಿದ್ದರು. ಕೊನೆಗೆ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ನೇಮಿಸಿ ಅವರ ಅಧ್ಯಕ್ಷತೆಯಲ್ಲಿ ರೂಪುಗೊಂಡಿರ್ತಕ್ಕಂಥ ಈ ನಮ್ಮ ಸಂವಿಧಾನ ಇಡೀ ವಿಶ್ವದಲ್ಲಿಯೇ ಅತ್ಯಂತ ಅಪರೂಪ ಮತ್ತು ಶ್ರೇಷ್ಠವಾಗಿರ್ತಕ್ಕಂಥ ಸಂವಿಧಾನವಾಗಿದೆ. ಅಂಥ ಸಂವಿಧಾನ ಜಾರಿಗೆ ಬಂದಿರತಕ್ಕಂಥ ಈ ಗಣರಾಜ್ಯೋತ್ಸವ ದಿನ ನಿಜವಲ್ಲೂ ಕೂಡ ನಾವು ಪ್ರತಿ ವರ್ಷ ಯಾಕೆ ಆಚರಣೆ ಮಾಡಬೇಕಂದ್ರೆ ನಮ್ಮ ಮುಂದಿನ ಮಕ್ಕಳಿಗೆ, ನಮ್ಮ ಪೀಳಿಗೆಗೆ ನಮ್ಮ ಸಂಸ್ಕೃತಿ, ನಮ್ಮ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿರ್ತಕ್ಕಂಥ ಅನೇಕ ಮಹಾತ್ಮರು, ಹುತಾತ್ಮರು ಅವ್ರದ್ದೆಲ್ಲ ಒಂದು ಜೀವನ ಚರಿತ್ರೆ, ಅವರ ಮಾರ್ಗದರ್ಶನ ನಮ್ಮ ಮಕ್ಕಳಿಗೆಲ್ಲ ಗೊತ್ತಿರಬೇಕು. ಆ ಒಂದು ಮಾರ್ಗದರ್ಶನ ನಡೀಲಿಕ್ಕೆ ನಾವೆಲ್ಲರೂ ಕಂಕಣಬದ್ಧರಾಗಬೇಕು. ಯಾಕಂದರೆ ಪ್ರಜಾಪ್ರಭುತ್ವ ದೇಶ ಇಡೀ ಜಗತ್ತಿನಲ್ಲೇ ಬಹಳ ದೊಡ್ಡ ಪ್ರಜಾಪ್ರಭುತ್ವ ದೇಶ ಅಂದರೆ ನಮ್ಮ ಭಾರತ ದೇಶದ. ಯಾಕಂದರೆ ಇಷ್ಟು ವಿಶಾಲವಾಗಿರ್ತಕ್ಕಂಥ ದೇಶ, ಒಂದು ಮಾತು ತಿಳ್ಕೊಬೇಕು, ಇಲ್ಲಿ ಹಲವಾರು ಜಾತಿ, ಮತ, ಪಂಥಗಳೆಲ್ಲವೂ ಇದ್ದರೂ ಕೂಡ ಭಾವೈಕ್ಯತೆಯಿಂದ ಬದುಕಬೇಕಂತಕ್ಕಂಥ ದಿವ್ಯ ಸಂದೇಶ ನಮ್ಮಲ್ಲಿದೆ. ಯಾಕೆಂದ್ರೆ ಒಂದು ಸಣ್ಣ ದೃಷ್ಟಾಂತ ನೆನಪು ಬರ್ತದ, ನಾವು ನೀವು ಜಾತಿ ಭೇದ ಮಾಡಿ ಕಚ್ಚಾಡ್ತಾ ಇದ್ರೆ ರಾಷ್ಟ್ರದ ಗತಿ ಏನಾಗಬೇಕು? ಹೇಗೆ ಅಂದರೆ ಒಂದು ಹಡಗಿನಲ್ಲಿ 4 ಜನ ಹೋಗ್ತಾ ಇದ್ರು. 4 ಜನರು ಇಲ್ಲ ಬೇರೆ ಬೇರೆ ಜಾತಿ ಇರೋದ್ರು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಬೇರೆ ಬೇರೆ ಜಾತಿ ಇರೋದ್ರು, ಮುಸಲ್ಮಾನ ಎಲ್ಲ ಇದ್ರು. ಅವಾಗ ಏನು ಮಾಡ್ತಿದ್ರು ಅಂದ್ರೆ ಒಬ್ರಿಗೊಬ್ರು ಸೇರ್ತಿದ್ದಿಲ್ಲ, ಒಬ್ರಿಗೊಬ್ಬರಿಗೆ ಆಗ ಬರ್ತಿದ್ದಿಲ್ಲ, ಒಬ್ರಿಗೊಬ್ರು ದೇಶ ಮಾಡ್ತಕ್ಕಂಥವ್ರು. ಆವಾಗ ಏನು ಮಾಡ್ತರು, ರಾತ್ರಿ ಹೊತ್ತಿನಾಗ ಎಲ್ಲರೂ ಇರ್ತಕ್ಕಂಥ ಒಂದೊಂದು ಕೋಣೆ ಬೇರೆ ಇತ್ತು ಹಡಗಿನಲ್ಲಿ. ಅದಕ್ಕೆ ಮುಸಲ್ಮಾನ್ ಏನು ಮಾಡ್ತಾನೆ, ಬ್ರಾಹ್ಮಣರ ಕೋಣೆಯೊಳಗೆ ಬಂದು ಕೆಳಗೆ ರಂಧ್ರ ಹಾಕ್ತಾನೆ, ತೂತು ಹೊಡಿತಾನೆ. ಯಾಕೆಂದ್ರೆ ಇವನು ಕೋಲಿ ಮುಣಿಗೆ ಇವನು ಸತ್ತು ಹೋಗ್ಲಿ ಅಂತ ತಿಳ್ಕೊಂಡು. ಆದ್ರೆ ಬ್ರಾಹ್ಮಣ ಏನು ಮಾಡ್ತಾನೆ, ಮತ್ತೊಬ್ಬನ ಕೋಲೆಗೆ ಅವ ತೂತು ಹಾಕ್ಬಿಡ್ತಾನೆ. ಅಂದ್ರೆ ಒಂದು ತಿಳ್ಕೊಬೇಕು, ಯಾರ ಕೋಲಿಯೊಳಗೆ ಯಾರ ಕೋಣೆಗೆ ತೂತು ಹಾಕಿದ್ರು ನೀರು ಸೇರ್ತದ, ಎಲ್ಲ ಇಡೀ ಹಡಗ ಮುಳುಗ್ತದ ಅನ್ನೋದು ಪ್ರಜ್ಞೆ ಅವರಿಗಿಲ್ಲ. ಆದ್ರೆ ಬರೀ ಒಬ್ರಿಗೊಬ್ಬರು ದ್ವೇಷ ಮಾಡ್ತಕ್ಕಂಥದ್ದು ಉದ್ದೇಶ ಒಂದೇ. ಆದ್ರೆ ಹಾಗೇನೆ ನಮ್ಮ ಭಾರತ ವಿಶಾಲವಾಗಿರ್ತಕ್ಕಂಥ ದೇಶದ ಇಂಥ ದೇಶದೊಳಗೆ ಒಬ್ರಿಗೊಬ್ಬರು ನಾವು ಜಾತಿ ವೈಷಮ್ಯದಿಂದ ನಾವು ಏನು ಈ ರೀತಿ ಒಂದು ಸೇಡಿನ ಮನೋಭಾವ ಏನನ್ನು ಬೆಳೆಸ್ಕೊಂಡು ಒಬ್ರಿಗೊಬ್ಬರು ಪ್ರತಿರೋಧ ಮಾಡ್ತಾ ಹೋದ್ರೆ ಹೆಂಗಾಗ್ತದಂದ್ರೆ ಆ ಹಡಗಿನ ಪರಿಸ್ಥಿತಿ ನಮಗೆ ಬಂದ್ಬಿಡ್ತದೆ. ಯಾಕಂದ್ರೆ ಯಾರಾದರೂ ಒಬ್ಬರೇ ತಪ್ಪು ಮಾಡಿದ್ರೆ ಇಡೀ ನಮ್ಮ ಭಾರತ ದೇಶಕ್ಕೆಲ್ಲ ಅದು ನಷ್ಟ ಅನುಭವಿಸ್ಬೇಕಾಗ್ತದೆ. ಅದಕ್ಕೆ ಇಲ್ಲಿರ್ತಕ್ಕಂಥವ್ರು ಎಲ್ಲರೂ ಒಂದೇ. ಹೆಂಗೆ ಹೂವಿನ ಮಾಲೆಯಲ್ಲಿ ಬೇರೆ ಬೇರೆ ಹೂಗಳಿರ್ತಾವ, ಆ ಬೇರೆ ಬೇರೆ ಹೂಗಳೆಲ್ಲ ಕೂಡಿದಾಗ ಹೂವಿನ ಮಾಲೆ ಎಷ್ಟು ಚಂದ ಸುಂದರ ಅನಿಸ್ತದಲ್ಲ, ಹಂಗೆ ವಿವಿಧ ಜಾತಿ, ಮತ, ಪಂಥಗಳಿಂದ ಕೂಡಿರ್ತಕ್ಕಂಥ ಜನಾಂಗ ನಮ್ಮ ದೇಶದಲ್ಲಿದೆ. ಹೀಗಾಗಿ ಬಂಧುಗಳೇ, ರಾಷ್ಟ್ರಕವಿ ಕುವೆಂಪು ಒಂದು ಮಾರ್ಗದರ್ಶನ ಮಾಡ್ತಾರೆ, ಬಹಳ ದೊಡ್ಡವಾಗಿರ್ತಕ್ಕಂಥ ಒಂದು ವಿಶ್ವ ಸಂದೇಶವನ್ನು ಕೊಡ್ತಾರೆ. ಗುಡಿ, ಚರ್ಚು, ಮಸೀದಿಗಳ ಬಿಟ್ಟು ಹೊರಬನ್ನಿ, ಬಡತನವ ಬುಡಮಟ್ಟ ಕೀಳ ಬನ್ನಿ, ಮೌಢ್ಯತೆ ಮಾರಿಯನ್ನು ಹೊರದೂಡಲೈ ತನ್ನಿ, ವಿಜ್ಞಾನ ದೀವಿಗೆ ಹಿಡಿಯ ಬನ್ನಿ, ಓ ಬನ್ನಿ ಸೋದರರು ಬೇಗ ಬನ್ನಿ, ಓ ಬನ್ನಿ ಸೋದರರು ಬೇಗ ಬನ್ನಿ, ಸಿಲುಕದಿರಿ ಮತವೆಂಬ ಮೋಹದ ಅಜ್ಞಾನಕ್ಕೆ, ಮತಿಯಿಂದ ದುಡಿದ್ರೆ ಲೋಕಹಿತಕ್ಕೆ, ಆ ಮತದ ಈ ಮತದ ಹಳೆ ಮತದ ಸಹವಾಸ ಸಾಕಿನ್ನು ಸೇರಿರೈ ಮನುಷ್ಯ ಮತಕ್ಕೆ, ಓ ಬನ್ನಿ ಸೋದರರು ವಿಶ್ವಪಥಕ್ಕೆ, ಓ ಬನ್ನಿ ಸೋದರರು ವಿಶ್ವಪಥಕ್ಕೆ ಅಂತಕ್ಕಂಥ ವಿಶ್ವ ಸಂದೇಶವನ್ನು ಕೊಡ್ತಾರೆ. ಇಡೀ ವಿಶ್ವ ಕುಟುಂಬದ ಭಾವನೆ ಬೆಳೆಸಿರ್ತಕ್ಕಂಥದ್ದು ನಮ್ಮ ಭಾರತ ದೇಶದ ದಾರ್ಶನಿಕರು. ಶಾಂತಿದಾತನು ಗಾಂಧಿ ತಾತನು ಎದೆಯ ಬಾನಿನ ಚಂದಿರ, ಜಾತಿ ರೋಗದ ಭೀತಿ ಕಳೆಯುತ್ತ ನೀತಿ ಮಾರ್ಗದಿ ನಡೆವೆವು, ಒಂದೇ ಮಾನವ ಕುಲವು ಎನ್ನುತ್ತ ವಿಶ್ವ ಧರ್ಮವ ಪಡೆವೆವು, ವೈರ ಮತ್ಸರ ಸ್ವಾರ್ಥ ವಂಚನೆ ಕ್ರಿಮಿಗಳೆಲ್ಲವ ತೊಡೆವೆವು, ದೇಶ ಸೇವೆಗೆ ಧ್ಯೇಯ ಶವಿಸುವ ದೀಕ್ಷೆ ಹಿಂದೆ ತೊಡೆವೆವು, ನಮ್ಮ ಸುತ್ತಲೂ ಎಣದುಕೊಳ್ಳಲಿ ಸ್ನೇಹ ಪಾಶದ ಬಂಧನ, ಬೆಳಕು ಬೀರಲಿ ಗಂಧ ಹರಡಲಿ ಉರಿದು ಪ್ರೇಮದ ಚಂದನ, ನಮ್ಮ ಶಕ್ತಿಗೆ ದಿವ್ಯ ಭಕ್ತಿಗೆ ದೇಶವಾಗಲಿ ನಂದನ, ಅಂದು ಪ್ರೇಮದಿ ಎತ್ತಿಕೊಳ್ಳಲಿ ಭೂಮಿ ತನ್ನಯ ಕಂದನ. बोलो भारत माता की जय, बोलो भारत माता की जय, वंदे मातरम, वंदे मातरम।